ಅತ್ಯುದ್ರಿಕ್ತವಿದೋಷಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಅಂತಾಮೋಕ್ಷವಿಮೋಕ್ಷತಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಯಾವುದೋ ಡಾಕ್ಟ್ರ್ ಹತ್ರ ಹೋದ, ಭಾರಿ ರೋಗ ಹೇಳಿಬಿಟ್ರು ಅವರು. ಇವತ್ತು ಇನ್ನೊಬ್ರು ಟೆಸ್ಟ್ ಮಾಡಿస్తే ಏನಿಲ್ಲ ಅಂತ ಬಂತು. ಅದು ಭಾರಿ ಭಯಪಟ್ಟಿದ್ದ. ಆಮೇಲೆ ಏನಾಯ್ತು ಅವನಿಗೆ? ಸದ್ಯ ಭಯನಾಶ. ಅಷ್ಟು ಯೋಗ ಇತ್ತು, ನಡೀತಾ. ಇವನ ಹಣೆ ಬರಕ್ಕೆ ಅಂಥ ಡಾಕ್ಟ್ರ್ ಸಿಗಬೇಕು ಅವನಿಗೆ. ಚಿಕ್ಕ ಭಯ ಪರಿಹಾರ ಆಯ್ತು. ಕೆಲಸ ದುಸ್ವಪ್ನ ತೋರಿಸ್ಬಿಡ್ತಾನೆ, ಮುಗಿದೋಯ್ತು ಅಷ್ಟೇ. ಬಂದು ಬರುತ್ತೆ, ಹೇಗಿದ್ದು ನೋಡೋಣಂತ. ಇಷ್ಟ ಆಯಿತು. ಪರಮಾತ್ಮ ಹೇಗಿದ್ದಾನೆ? ಅಂತರ್ಹೃದಯದಲ್ಲಿದ್ದಾನೆ. ಏಕತ್ರ ಸರ್ವಗಂಧಾದಿನ ಚಿದಾನಂದಾತ್ಮಕ ಸರ್ವಗಂಧಾದಿ ರೂಪತ್ವ ಮುಚ್ಯತೆ, ಅನ್ಯತ್ರ ತದ್ಭೋಕ್ತೃತ್ವಂ. ಎರಡು ಗಂಧ ಬಂತು ಪದಗಳಲ್ಲಿ. ಅದು ಒಂದು ಗಂಧಕ್ಕೆ ಏನಂತ ಹೆಸರು ಅಂದರೆ ಚಿದಾನಂದಾತ್ಮಕ ಅಂತ ಒಂದು ಹೆಸರು. ಚಿದಾನಂದವನ್ನು ಸದಾ ಆನಂದ ಇರ್ಬೋದು, ದುಡ್ಡಿದೆ ಬ್ಯಾಂಕ್ ಮಧ್ಯರಾತ್ರಿ ತಗೊಳಕ್ಕೆ ಬರ್ತಾ ಇಲ್ಲ ಅವನಿಗೀಗ. ದೇವರಿಗೆ ಹಾಗಲ್ಲ. ಆನಂದ ಭೋಕ್ತೃವಾಗಿದ್ದಾನೆ, ಆನಂದ ಉಳ್ಳವನಾಗಿದ್ದಾನೆ. ಇವತ್ತು ಉಳ್ಳವನು ಭೋಕ್ತೃ ಆಗಬೇಕಾಗಿಲ್ಲ. ಇವತ್ತು ಕೋಟಿಗಟ್ಟಲೆ ದುಡ್ಡಿರುತ್ತೆ, ಒಂದು ಲಕ್ಷ ಯಾಕೆ ಯಾವುದು ತಿನ್ಬೇಡ ಅಂತ ಹೇಳ್ಬಿಟ್ಟಿರುತ್ತೆ. ಯಾವುದು ತಿನ್ನೋಕ್ಕೆ ಸಾಧ್ಯವೇ ಇಲ್ಲ, ಏನು ಮಾಡೋ ಹಾಗೆ ಇಲ್ಲ. ಯೋಗ ಇಲ್ಲ ಅವನಿಗೆ, ಇರೋದನ್ನು ಅನುಭವಿಸೋ ಯೋಗ ಇಲ್ಲ. ಯಾವುದೋ ಒಂದು ಗೃಹ ಪ್ರವೇಶ ಅವತ್ತೇ ಹೋಗ್ಬಿಟ್ಟ ಅವನು. ಮನೆ ಕಟ್ಟೋ ಯೋಗ ಇತ್ತು, ಪ್ರವೇಶ ಮಾಡೋ ಯೋಗ ಅವನಿಗಿಲ್ಲ. ಎಷ್ಟೋ ನೋಡ್ತೀವಿ, ಇತ್ತು ಬೇಕಾಡ್ ಸಿಗುತ್ತೆ ಅಂತ. ಇನ್ನೊಬ್ಬ ಎಷ್ಟೋ ಮಾಂಗಲ್ಯ ಕಟ್ಟೋದು ತಕ್ಷಣ ಸಾಯೋದು. ಆ ಮೊಮೆಂಟಲ್ಲಿ ಇಮಿಡಿಯೇಟಾಗಿ ಯಾವುದೋ ಒಂದು ಪೇಪರ್ ರಿಪೋರ್ಟ್ ಆಗಿದೆ, ಕಟ್ಟಿದ ತಕ್ಷಣ ಏನು ಗತಿ ಆಗ್ಬೋದು. ಇವೆಲ್ಲ ನೋಡಿದರೆ ದೇವರು ಏನು ಆ ಯೋಗ ಇತ್ತು ಅವನಿಗೆ. ಅಷ್ಟೇ ಬುದ್ಧಿ ಯೋಗ ಅವನಿಗಿಲ್ಲ, ಅಷ್ಟೇ ಯೋಗ ಇತ್ತು. ಏಷಮೇ ಆತ್ಮ ಅಂತರ್ಹೃದಯ ಅಣಿಯಾನ್ ವ್ರೀಹೇರ್ವಾ ಯವಾದ್ವಾ ಆಗಿತ್ತಾರ, ಸರ್ಷಪಾದ್ವಾ ಶ್ಯಾಮಾಕಾದ್ವಾ. ಎಷ್ಟು ಸೂಕ್ಷ್ಮ ಅಂತ ತಿಳ್ಕೊತ ಅಷ್ಟು ಸೂಕ್ಷ್ಮವಾಗಿದ್ದಾನೆ. ಹೃದಯ ಜೀವನೇ ಸೂಕ್ಷ್ಮ, ಅವನ ಹೃದಯ ಅತಿ ಸೂಕ್ಷ್ಮ. ಅದರೊಳಗೆ ಹೇಗಿದ್ದಾನೆ ಅಂತ ಕೇಳಿದರೆ ಅನಂತ ರೂಪದಲ್ಲಿದ್ದಾನೆ. ಒಂದು ರೂಪದಲ್ಲಿದ್ದರೆ ಏನೋ ಹೇಳ್ಬೋದು, ಅನಂತ ರೂಪದಲ್ಲಿದ್ದಾನೆ. ಸುಖವಾಗಿದ್ದಾನೆ, ಯಾವ ರೀತಿಯೂ ಇವರಿಗಿದಿಲ್ಲ. ಏಕತ್ರ ಸರ್ವಗಂಧಾನಾಂ, ಆಮೇಲೆ ಸರ್ವಗಂಧಾನ ಆಯ್ತಲ್ಲ, ಭೋಕ್ತೃತ್ವ ಎರಡನ್ನೂ ಪರಮಾತ್ಮ ಹೊಂದಿದ್ದಾನೆ. ಮುಂದೆ ಅಂತರಿಕ್ಷೋದರ ಕೋಶೋ ಭೂಮಿ ಬುಧ್ನೋ ನ ಜೀರ್ಯತಿ ದಿಶೋ ಹಿ ಅಸ್ಯ ಸ್ರಕ್ತಯೋ ಜೌರಸ್ಯ ಉತ್ತರಂ ಬಿಲಂ ಸ ಏಷ ಕೋಶೋ ವಸುಧಾನಸ್ತಸ್ಮಿನ್ ವಿಶ್ವಮಿದಂ ಶ್ರಿತಂ. ಇದಂ ವಿಶ್ವಮಿದಂ ಶ್ರಿತಂ. ಇಡೀ ಜಗತ್ತು ಅವನನ್ನು ಆಶ್ರಯಿಸಿ ಇದೆ, ಇಡೀ ಜಗತ್ತವನ್ನು ಆಶ್ರಯಿಸಿ ಇದೆ. ಏನು ಭೂತಭವ್ಯ ಭವನ್ನಾಥ. ಹಿಂದೆ ಮುಂದೆ ಈಗಿನ ಜಗತ್ತಿನ ಅಣುವಣುವೂ ವಶವಾಗಿದೆ, ಕಣಕಣವೂ ವಶವಾಗಿದೆ. ಇದು ಭಾರಿ ಕಷ್ಟ. ಮನೆಯಲ್ಲಿ ಇರೋರೆಲ್ಲ ವಶಿಯಾಗಿರಬೇಕಾಗಿಲ್ಲ, ಅಷ್ಟೇ. ನಮ್ಮ ಇಂದ್ರಿಯಗಳೇ ನಮ್ಮ ವಶಿಯಾಗಿರಲಿಕ್ಕಿಲ್ಲ. ಅದು ದೇವರಲ್ಲಿ ಏನಾಗಿದೆ ಅಂದರೆ ಎಲ್ಲವೂ ಸಂಪೂರ್ಣ ವಶ. ವಶೇನ ಕಶ್ಯಾಪಿ ಯೋಜಿತೋ ಅಜಿತಾಖಿಲ ವಿಜಿತಾಖಿಲ. ಅಂತರಿಕ್ಷೋತರ ಕೋಶ ಭೂಮಿವೃದ್ಧ ನ ಜೀರ್ಯತೆ ಕ ಇತ್ಯಾನಂದ ಉದ್ದಿಷ್ಟ ಉಷ ಇಚ್ಛಾ ಪ್ರಕೀರ್ತಿತ. ಕೋಶ ಶಬ್ದಕ್ಕೆ ಆಚಾರ್ಯ ಇರುತ್ತೆ, ಮಹಾಕೋಶ ಅಂತ ಬಂದಿತ್ತಾಗಲೇ. ಮಹಾಕೋಶ. ಕ ಅಂದರೆ ಆನಂದ, ಗೊತ್ತಾಯ್ತಾ? ಉಷ ಅಂದರೆ ಇಚ್ಛೆ. ಆನಂದ ಇಚ್ಛಾದಿ ಸ್ವರೂಪನಾದವನು ಅಂತ ಅರ್ಥ. ಪರಮಾತ್ಮ ಇಚ್ಛೆ ಪಟ್ಟ ಅಂದರೆ ಹೊರಗಿಂದಲ್ಲ, ಅವನ ಸ್ವರೂಪದಲ್ಲೇ ಆಗಿದೆ ಹೊರತು ಏನಲ್ಲ. ಅದು ಅವ ಸ್ವಸ್ಥಾಯಿ ಪಟ್ಟ ಅಂತ ತಿಳ್ಕೋಬಾರ್ದು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಆನಂದೇಚ್ಛಾ ಸ್ವರೂಪೋಸೌ ಕೋಶೋ ವಿಷ್ಣು ಪ್ರಕೀರ್ತಿತ. ಅದಕ್ಕೆ ಆನಂದ ಪಂಚಕೋಶಕ್ಕೆ ಅರ್ಥ ಇದೆ. ಪಂಚಕೋಶಗಳಲ್ಲಿ ಪರಮಾತ್ಮ ಹೇಗಿದ್ದಾನೆ ಅಂದರೆ ತತ್ತನ್ನಾಮವಾಚ್ಯನಾಗಿ, ತತ್ತತ್ ಇಚ್ಛಾಪ್ರದನಾಗಿ, ತಾನು ಭೋಕ್ತೃವಾಗಿ ನಿಯಾಮಕನಾಗಿ ಇದ್ದಾನೆ. ಆನಂದೇಚ್ಛಾ ಸ್ವರೂಪೋಸೌ ಕೋಶೋ ವಿಷ್ಣು ಪ್ರಕೀರ್ತಿತ. ತಸ್ಯೋದರೇ ಅಂತರಿಕ್ಷಂಚ ಪೃಥಿವೀ ಪಾದವೃದ್ಧಯೋ. ಅವನ ಉದರದಲ್ಲಿ ಎಲ್ಲ ಜಗತ್ತು ಆಶ್ರಯವನ್ನು ಪಡೆದಿದೆ. ಹೊರಗಲ್ಲ, ಒಳಗಿಟ್ಕೊಂಡ್ಬಿಟ್ಟಿದೆ ಎಲ್ಲ ಕೂಡ. ಹೊರಗಲ್ಲ, ಒಳಗಡೆ. ನಾವು ಊಟವನ್ನು ಒಳಗಿಟ್ಕೊಳ್ಳೋದು ಗೊತ್ತು. ಮೈಸೂರು ಪಾಕ್ ಇಟ್ಟಿದ್ದ ಇದ್ದೆಲ್ಲಿ ನೋಡಿದ್ರೆ ಒಳಗೆ ಹಾಕೊಂಡ್ಬಿಟ್ಟಿಲ್ಲ ಅಷ್ಟೇ. ಆ ರೀತಿ ಒಳಗೆ ಇಟ್ಕೊಂಡಿಲ್ಲ. ಹೇಗೆ ಇಟ್ಕೊಂಡು ಗೊತ್ತಾ? ಅದನ್ನು ತಿನ್ನಲಿಲ್ಲ, ಜೀರ್ಣ ಮಾಡ್ಕೊಳ್ಳೋಕೆ ಹೋಗಿಲ್ಲ, ಸುಟ್ಟೋಗ್ಬಿಡ್ತಿತ್ತು ಅದೆಲ್ಲ ಕೂಡ. ಆದರೆ ಹಾಗೆ ಸೇವಾಗಿ ಇಟ್ಕೊಂಡಿದ್ದ, ಹೊರಗಡೆ ಇಡ್ತಾನೆ. ಶಿರೋ ವರಗಾಶ್ಚೈವ ಎಲ್ಲಿದೆ? ಶಿವೋ ಅಲ್ಲ, ಶಿರೋ ವಿವರಗಾದ್ಯೌಶ್ಚ. ದಿಶೋ ಅಂದರೆ ಹೊಟ್ಟೆಯೊಳಗೆ ಏನಿದೆ, ತಲೆಯೊಳಗೆ ಏನಿದೆ, ತೋಳೊಳಗೆ ಏನಿದೆ, ಅದೆಲ್ಲ ಡಿಫೈನ್ ಮಾಡ್ತಾರೆ. ಪರಮಾತ್ಮರ ಒಂದೊಂದು ಅವಯವಗಳಲ್ಲಿ ಒಂದೊಂದು ವಿಶ್ವದ ಭಾಗ ಇದೆ ಅಂತ ಹೇಳ್ತಾರೆ.
ಒಟ್ಟಾಗಿ ಅವನಲ್ಲಿದೆ ಎಂಬುದು ಒಂದರ್ಥ, ಅವು ಎಲ್ಲೆಲ್ಲಿ ಏನೇನಿದೆ ಅಂತ ಇನ್ನೊಂದು ಅರ್ಥ ಅದನ್ನು ಹೇಳ್ತಾರೆ. ಹೌದು, ಇವು ಉದರದಲ್ಲಿರೋದೆಲ್ಲ ಇವು ಅಂತರಿಕ್ಷಾದಿಗಳು. ಆಮೇಲೆ ಶಿರೋ ವಿವರಗ ಜೌಶ್ಚ, ಜೌವೆಲ್ಲ ಶಿರೋ ವಿವರದಲ್ಲಿದೆ, ದ್ಯುಲೋಕಗಳೆಲ್ಲ. ದಿಶೋ ಬಾಹುಷು, ಅವರ ತೋಡುಗಳಲ್ಲೇನಿವೆ ಎಲ್ಲ ದಿಕ್ಕುಗಳು ಆಶ್ರಯ ಪಡೆದಿವೆ. ಅಜರೋ ಅಯಂ ಮಹಾವಿಷ್ಣು ವಸವೋ ದೇವತಾಗಣ, ಪರಮಾತ್ಮ ಮುಪ್ಪಿಲ್ಲದವನು. ಮತ್ತು ವಸವ ದೇವತಾಗಣ ತೇಷಾಂ ನಿಧಾನಂ, ವಸುದೇವತೆಗಳೇನಿದ್ದಾರೆ, ದೇವತೆಗಳ ಗುಂಪುಗಳೇನಿದೆ ಎಲ್ಲವೂ ನಿಧಾನನಾಗಿ ಆಶ್ರಯವಾಗಿದ್ದಾರೆ. ನಿಧಾನ, ಕನ್ನಡದಲ್ಲಿ ನಿಧಾನ ಮಾಡ್ತಾನೆ ಏನರ್ಥ, ಅರ್ಥ ಇಲ್ಲ ಸಂಸ್ಕೃತದಲ್ಲಿ, ನೆಲೆಯಾಗಿದ್ದಾನೆ. ನಿಧಾನ ನಿಧಾನ ಎರಡು ಹಾಗೆ. ತ್ವಮೇವ ವಿಶ್ವಸ್ಯ ಪರಂ ನಿಧಾನಂ, ಎಲ್ಲಿರೋದು ಭಗವದ್ಗೀತಾ. ಭಗವಾನ್ ತಸ್ಮಿನ್ ಸರ್ವವಿಧಂ ಶ್ರಿತಂ, ಇಡೀ ಜಗತ್ತು ಅವನದು. ವಿಶ್ವ ಶಬ್ದಕ್ಕೆ ಏನರ್ಥ ಈಗ, ಎಲ್ಲವೂ ಕೂಡ ಸರ್ವಂ, ಇಡೀ ಜಗತ್ತು ಪರಮಾತ್ಮನ ಆಶ್ರಯದಲ್ಲಿ ಇದೆ. ಸರ್ವಾಶ್ರಯ ಹಿಂದೆ ಬಂದಿರುತ್ತೆ, ಆಧಾರ ನಿಲಯೋ ಧಾತ ಎಲ್ಲ ಬರುತ್ತೆ, ಅದೆಲ್ಲ ಅಲ್ಲಿ ನೋಡೋದು. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ತಸ್ಯ ಪ್ರಾಚೀದಿಕ್ ಜಹೂರ್ನಾಮ ಇತ್ಯಾದಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.